ಸಿನಿಮಾ ನಿಂತಿದೆ ಅನ್ನೋದು ನಮಗೆ ಕನ್ಫರ್ಮ್ ಆಯಿತು. ಕೋರ್ಟ್ ರೂಮ್ ಡ್ರಾಮಾ ಇರ್ಬೋದು, ಇಂಟ್ರೋಲ್ ಬ್ಲಾಕ್ ಇರ್ಬೋದು, ಆ ಔಟ್ಲೈನ್ ಯಾಕಂದ್ರೆ ಅವ್ರ ಬ್ಯಾಕ್ ಡ್ರಾಪ್ ಬೇರೆ ಇದೆ, ಅವ್ರಿಗೆ ಕಟ್ಕೊಟ್ಟ ಪರಿಸರ ಬೇರೆ ಇದೆ, ನಮ್ಮ ಕತೆ ಪರಿಸರ ಇದೆ, ಡೈಲಾಗ್ ಎಲ್ಲ ಬೇರೆ ಇದೆ. ಆದರೆ ಮೇನ್ ವಿಚಾರ ಇದೆಯಲ್ಲ, ಒಂದು ಮಗು ಮೇಲೆ ಒರಿಜಿನಲ್ ಅಪ್ಪ ಅಮ್ಮ ಒಂದು ಕೇಸ್ ಹಾಕೋದು, ಆಮೇಲೆ ಅದ್ರ ಮೇಲೆ ಅದೇನು ನಡೆಯುತ್ತೆ ಸೆಕೆಂಡ್ ಹಾಫ್ ಡ್ರಾಮಾ ಇದೆಲ್ಲ ಕ್ಲೈಮ್ಯಾಕ್ಸ್ ಎಲ್ಲ, ಸೊ ನಮ್ಮ ಕತೆಗೆ ತುಂಬಾ ಹತ್ತಿರವಾಗಿದೆ ಅಂತ ನನ್ನ ಬಯಸು. ಸೊ ಕೇಳಿಸ್ಕೊಂಡ್ರು. ಈಗ ಅದೇ ಆ ಥ್ರಿಲ್ಲರ್ ಸಬ್ಜೆಕ್ಟ್ಗೆ ಬಂದ್ಬಿಟ್ಟು ಸರ್ ಈ ಕತೆ ಸೇಮ್ ಮಾಡ್ಬಿಟ್ಟಾರೆ ಸರ್. ಏನು ಸರ್ ಕತೆ? ಅದೇ ಸರ್ ನೀವು ಥ್ರಿಲ್ಲರ್ ಮಾಡ್ಬಿಟ್ಟಿದ್ದೀರಾ, ಇದು ಕ್ರೈಮ್ ಯಾವುದಾದ್ರು ಸೈಕೋ ಥ್ರಿಲ್ಲರ್ ಹೌದಾ? ಏನು ಮಾಡಿದ್ದೀನಿ ಸರ್? ಇಲ್ಲ ಅವ್ನು ಎಲ್ಲಾದ್ರೂ ಕೊಲೆ ಮಾಡ್ತಿರ್ತಾನೆ ಸರ್. ನಾನು 15 ಸಲ ರೆಡಿ ಸರ್, ನಾನು ಸೈಕೋ ಥ್ರಿಲ್ಲರ್ ಮಾಡ್ತೀನಿ, ನಾವು ಕೊಲೆನೇ ತಾನೇ ಮಾಡ್ತಾನೆ, ಇನ್ನೇನು ಮಾಡ್ತಾನೆ? ಇಲ್ಲ ಸರ್, ಅದ್ರ ನಾನು ಅದರಲ್ಲಿ ಪೊಲೀಸ್ನವ್ರು ಹುಡ್ಕೊಂಬಂದಿದ್ದ, ಇದರಲ್ಲಿ ನೀವು ಪೊಲೀಸ್ನವ್ರು ಉಳಿಸ್ಬಿಟ್ಟಿದ್ದೀರಾ. ಕೊಲೆ ಆದ್ಮೇಲೆ ಪೊಲೀಸ್ನವರೇ ಬರ್ತಾರೆ, ಇನ್ಯಾರು ಬರ್ತಾರೆ? ಏನಾದರೂ ಲಾಜಿಕ್ ಇದೆಯೋ ಹೇಳ ಮಾತಲ್ಲಿ? ಅಲ್ಲೇ ಯಾರೋ ಮೀಡಿಯಾದವ್ರು ಪಾಪ ತುಂಬ ಚೆನ್ನಾಗಿ ಕೇಳಿದ್ರು, ಸರ್ ಸ್ಕ್ರೀನ್ ಪ್ಲೇ ಏನಾದ್ರು ನಿಮ್ಮ ಥರನೇ ಇದೆಯಾ ಅಂದರು. ಇಲ್ಲ ಸ್ಕ್ರೀನ್ ಪ್ಲೇ ಇಲ್ಲ ಏನಿಲ್ಲ. ಹೌದಾ, ಓಕೆ ಸರ್. ಸೀನ್ಸ್ ಯಾವ್ದಾದ್ರು ತಗೊಂಡಿರಿ? ಇಲ್ಲ ಯಾವ ಸೀನ್ ತಗೊಂಡಿರಿ? ಓಕೆ ಸರ್. ಡೈಲಾಗ್ಸು? ಯಾವ ಡೈಲಾಗ್ಸು ಇಲ್ಲ. ಮತ್ತೆ ಏನಯ್ಯ ನಿಂದು ಏನಕ್ಕಯ್ಯ ಬಂದಿದೆಯಾ? ಲವ್ ಮಾಕ್ಟೇಲ್ನ ನಿಲ್ಲಿಸಿ ಗೆಲ್ಲಿಸಿ ಪ್ರತಿ ಒಂದು ಎಫರ್ಟ್ ನಾವು ಎಷ್ಟು ಹಾಕಿದ್ದೀವಿ ನಮಗೂ ಗೊತ್ತು. ಅದು ನನ್ನ ಲವ್ ಮಾಕ್ಟೇಲ್ ಇವತ್ತೇನು 2019-20 ರಿಲೀಸ್ ಆಯಿತು, ಅದನ್ನು ನೀವು ಬರೀ ಸಕ್ಸಸ್ನ ನೋಡಿರ್ತೀರ. ಆ ಲವ್ ಮಾಕ್ಟೇಲ್ ಆಗಕ್ಕೆ ಅದಕ್ಕೆ ಹಿಂದೆ 10 ವರ್ಷ ನಾವು ಏನು ಕಷ್ಟಪಟ್ಟಿದ್ದೀವಿ. ಆ ಲವ್ ಮಾಕ್ಟೇಲ್ ಸುಮ್ಮನೆ ಆಗಿಲ್ಲ, ಆ ಫ್ರಾಂಚೈಸಿ 3 ಸಲ ಸುಮ್ಮನೆ ಬಂದಿಲ್ಲ. ನಮ್ಮ ಎಫರ್ಟ್ ಅಷ್ಟು ವರ್ಷದಿಂದ ನಾವು ಹಾನೆಸ್ಟಾಗಿ ಎಫರ್ಟ್ ಮಾಡ್ಕೊಂಡು ಬಂದಿರೋದಕ್ಕೆ ಇವತ್ತು ನಾವು ಬಂದಿಲ್ಲಿ ಕೂತಿರೋದು. ಇವಾಗ ಯಾರೋ ಬಂದ್ಬಿಟ್ಟು ಹಿಂಗೆ ಅಂದ್ಬಿಟ್ರೆ, ಯಾರೋ ಚೆನ್ನಾಗಿ ಕೇಳಿದ್ರಲ್ಲ ಪ್ರಶ್ನೆ, ಸರ್ ಏನೋ ಡೈಲಾಗ್ ಇದೆಯಲ್ಲ? ಯಾವ ಡೈಲಾಗ್ ಇಲ್ಲ, ನೀವೇ ಅನ್ಸುತ್ತಲ್ಲ. ಸೊ ಇಲ್ಲಿ ಆಕ್ಚುಲಿ ನಾನು ವಾದ ಮಾಡೋಕ್ಕಿಂತ ಅವರೇ ಎಲ್ಲನೂ ಹೇಳ್ಬಿಟ್ಟಿದ್ದಾರೆ. ಆ್ಯಂಡ್ ಇನ್ನೊಂದು ತುಂಬ ಚೆನ್ನಾಗಿ ಹೇಳಿದ್ದಾರೆ ಆ್ಯಕ್ಚುಲಿ. ಸರ್ ಏನಕ್ಕೆ ಬಂದಿದ್ದೀರಾ ಸರ್, ಏನು ಬೇಕು? ಇಲ್ಲ ಯಾವ ಕಥೆಗಾರನು ಯಾವ ರೈಟ್ರಿಗೂ ಅನ್ಯಾಯ ಆಗಬಾರ್ದು ಸರ್. ಇದೊಂದು ಮಾತ್ರ ನೀವು ತುಂಬ ಕರೆಕ್ಟಾಗಿ ಹೇಳಿದ್ದಾರೆ, ಯಾವ ನಿಜವಾದ ರೈಟ್ರಿಗೆ ಅನ್ಯಾಯ ಆಗಬಾರ್ದು. ಡಾರ್ಲಿಂಗ್ ಕೃಷ್ಣ ಬರೀ ಡೈರೆಕ್ಟರ್ ಅಂತ ಅನ್ಕೊಂಡವ್ರು ಅವರು, ಪುಣ್ಯಾತ್ಮರು. ಡಾರ್ಲಿಂಗ್ ಕೃಷ್ಣ ಈಸ್ ಅ ರೈಟರ್ ಡೈರೆಕ್ಟರ್. ನಾನು ಡೈರೆಕ್ಟ್ ಮಾಡೋಕ್ಕಿಂತ ಮುಂಚೆ ಐ ಆಮ್ ಅ ರೈಟರ್. ಫಸ್ಟ್ ನಾನು ಕತೆ ಬರೆದಿದ್ದೀನಿ, 4 ವರ್ಷ ಈ ಕತೆನ ನಾವು ಬರೆದಿದ್ದೀವಿ, ಬರೆದ ಮೇಲೆ ಡೈರೆಕ್ಟರ್ ಆಗಿರೋದು. ಸೊ ಅನ್ಯಾಯ ಆಗಬಾರ್ದು ಯಾರಿಗೆ? ನಿಜವಾದ ರೈಟರ್ಗಳಿಗೆ. ಯಾವುದು ಸೋಷಿಯಲ್ ಮೀಡಿಯಾದಲ್ಲಿ ಸಿಗೋ ಕತೆ ಇಟ್ಕೊಂಡು, ಗೂಗಲ್ನಲ್ಲಿ ಸಿಗೋ ಕತೆ ಇಟ್ಕೊಂಡು ಬಂದ್ಬಿಟ್ಟು ಇದು ನನ್ನ ಕತೆ ಅಂತ ಹೇಳ್ತಾವ್ರಲ್ಲ, ಇವ್ರಿಗೆ ಏನಾದರೂ ತಲೆಯಲ್ಲಿ ಕಾಮನ್ ಸೆನ್ಸ್ ಅನ್ನೋದ್ರಲ್ಲಿ ಇದೆಯಾ? ಒಬ್ಬರದ್ದು ನಮ್ಮ ಕತೆ ಅಂತ ಕ್ಲೈಮ್ ಮಾಡೋದಕ್ಕೆ ಒಂದು ನಾವು ಬರೀಬೇಕು, ಅದನ್ನು ಆ ಆಲೋಚನೆ ನಮ್ದಾಗಿರ್ಬೇಕು. ಗೂಗಲಲ್ಲಿ ಆ ಕತೆ ಎಷ್ಟು ಸೆನ್ಸೇಷನ್ ಕತೆ 2011 ನಡೆದಿರೋ ಲಕ್ನೋ ಕೇಸ್ನ ತಗೊಂಡ್ಬಂದ್ಬಿಟ್ಟು ನಾನು ಬರೆದಿರೋದು ನಿಮಗೆ ನೀವು ತಗೊಂಡಿದ್ದೀರಾ? ಏನಾದ್ರು ಆಯ್ತಪ್ಪ, ಯಾವ್ದಾದ್ರು ಒಂದು ಸೀನ್ ಇದೆ ಹೇಳೋದು, ಯಾವ ಸೀನ್ ಇಲ್ವಂತೆ? ಏನೋ ಒಂದು ಡೈಲಾಗ್ ಇದ್ರೆ ಯಾವ ಡೈಲಾಗ್ ಇಲ್ವಂತೆ? ಯಾವ ಡೈಲಾಗಲ್ಲ, ಯಾವ ಸೀನ್ ಇಲ್ಲ, ಈ ಸ್ಕ್ರೀನ್ ಪ್ಲೇನೇ ಬೇರೆ, ಬ್ಯಾಕ್ ಡ್ರಾಪೇ ಬೇರೆ ಅಂದ್ಮೇಲೆ ಇನ್ನೇನು ಪ್ರಾಬ್ಲಮ್ ಏನಿದ್ದು? ಸಿಂಪಲ್ ಅಲ್ವಾ? ಒಂದು ಒಳ್ಳೆ ಸಿನಿಮಾ ಮಾಡು, ಹೆಸರು ಮಾಡ್ಬೋದಲ್ವಾ? ಗೊತ್ತು, ಈಗ ಅವರು ಸಿನಿಮಾಗಳು ಬರ್ತಾ ಇದೆ, ಪಾಪ ಅವ್ರಿಗೂ ಪ್ರಮೋಷನ್ ಬೇಕು. ಅದಕ್ಕೆ ನಮ್ಮ ಸಿನಿಮಾ ಮುಖಾಂತರ ಪ್ರಮೋಷನ್ ಯಾಕೆ ತಗೋತೀರಾ? ನಾವು 2000 ಅಷ್ಟು 10ರಿಂದ ಒಂದು ದಿನನೂ ಒಂದು ಸದಿನೂ ಬಂದ ಈ ಥರದೊಂದು ಪ್ರೆಸ್ ಮೀಟ್ ಮಾಡಿಲ್ಲ ನನ್ನ ಜೀವನದಲ್ಲಿ. ಫಸ್ಟ್ ಟೈಮ್ ಬಂದಿರೋದು ಈ ಥರ. ನಮಗಲ್ಲಿ ಅಷ್ಟು ದೊಡ್ಡ ಸಕ್ಸಸ್ ಆಗಿದೆ ಸಿನಿಮಾ, ಅದನ್ನು ಎಂಜಾಯ್ ಮಾಡೋಣ ಅಥವಾ ಇವ್ರುಗಳು ಕೇಳೋ ಆನ್ಸರ್ನ ಉತ್ತರ ಕೊಡೋಣ. ಮೊನ್ನೆ ಯಾರೋ ಒಂದು ಚೆನ್ನಾಗಿತ್ತು, ಸುನೇನಾ ಸುರೇಶ್ ಅವರು ಒಂದು ಅದ್ಭುತವಾಗಿ ಸಿನಿಮಾನ ನೋಡ್ಬಿಟ್ಟು ಟೈಮ್ಸಲ್ಲಿ ಇದ್ರಲ್ಲ, ಇನ್ಸ್ಟಾಗ್ರಾಮ್ ಅಷ್ಟು ಚೆನ್ನಾಗಿ ಬರೆದಿದ್ದಾರೆ, ಸಿನಿಮಾ ಅಷ್ಟಿಷ್ಟ ಆಯ್ತು ಇಷ್ಟಿಷ್ಟ ಆಯಿತು ಅಂತ. ಕೆಳಗಡೆ ಒಂದು 5 ಕಾಮೆಂಟ್ ಇದೆ, ಅದ್ರಲ್ಲಿ ಒಬ್ಬ ಕಮೆಂಟ್ ಆಗ್ತಾನೆ, ಸೆಕೆಂಡ್ ಹಾಫ್ ಕದ್ದವ್ರೆ ಅಂತ ಆಗ್ತಾನೆ. ಯಾರು ಸರ್ ಕದ್ದಿರೋದು? ಇದು ಒಬ್ಬ ಮೇಕರ್ಗೆ ಇದಕ್ಕಿಂತ ಒಂದು ಅವಮಾನ ಮಾಡೋದಿದೆಯಾ? ನಾನು ದೊಡ್ಡ ರೈಟ್ರು ಅಂತ ಏನೋ ಹೇಳ್ಕೊಂಡು ತಿರುಗಾಡ್ತವ್ರಲ್ಲ, ನಮಗೆ ಎಷ್ಟು ಮರ್ಯಾದೆ ಹೋಗಿದೆ ಹೇಳಿ. ನಾನು ಅದಕ್ಕೋಸ್ಕರ ಮಿಸ್ಟರ್ ದ ಲೆಜೆಂಡ್ರಿ ಡೈರೆಕ್ಟರ್ ಗುರುದೇಶ್ ಪಾಂಡೆ ಅಂಡ್ ದ ಲೆಜೆಂಡ್ರಿ ರೈಟರ್ ದ ಸೋ ಕಾಲ್ಡ್ ರಾಘವೇಂದ್ರ ನಾಯಕ್, ಇವ್ರ ಮೇಲೆ ಲೀಗಲ್ ಆಗಿ ನಾನು ಆಕ್ಷನ್ ತಗೋತಾ ಇದ್ದೀನಿ. ಸೊ ಯಾವ ಕಾಂಪ್ರಮೈಸು ಮಾಡ್ಕೊಳ್ಳಲ್ಲ, ಏನೂ ಮಾಡಲ್ಲ. ಅದಕ್ಕೆ ನಾನು ನಿನ್ನೆ ಮೊನ್ನೆ ಎಲ್ಲ ಸುಮ್ಮನೆ ಇದ್ದಿದ್ದು, ಆ ಲೀಗಲಿನೇ ತಗೊಂಡೋಗ್ಬೇಕು. ಯಾಕಂದರೆ ಇಂಥವ್ರಿಗೆಲ್ಲ ಉತ್ತರ ಹಂಗೆ ಕೊಡಬೇಕು. ನಿಮ್ದೇನೋ ಪ್ರಶ್ನೆ ಕೇಳಿ ಸರ್.